ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಕಲಾ ಕ್ಷೇತ್ರದಲ್ಲಿ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಅಪಾರ ಪ್ರತಿಭೆ ಉಳ್ಳ ಮಂಡ್ಯದ ಎಸ್ ಕುಶಾಲ್ ಅವರು ನಟಿಸಿರುವ ಡಾಲರ್ಸ್ ಪೇಟೆ ಚಿತ್ರ ಇದೇ ಸೆಪ್ಟೆಂಬರ್ 6ರಂದು ಶುಕ್ರವಾರ ಮಂಡ್ಯದ ಸಂಜಯ್ ಚಿತ್ರಮಂದಿರದಲ್ಲಿ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು, ಚಲನಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಕಲಾ ಪೋಷಕರಾದ ಶಿವನಂಜುರವರು ತಿಳಿಸಿದರು. ಈ ಮುಂದಿನ ಶುಕ್ರವಾರ ಅಂದರೆ 6ನೇ ತಾರೀಕು ಮಂಡ್ಯದ ಸಂಜಯ್ ಚಿತ್ರಮಂದಿರ, ಸಾತ್ನೂರಿನ ವೆಂಕಟೇಶ್ವರ ಚಿತ್ರಮಂದಿರ ಹಾಗೂ ಕರ್ನಾಟಕದಂಥ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಸಾಹಸಮಯ, ಕುತೂಹಲ ಭರಿತ, ಸತ್ಯ ಘಟನೆ ಆಧಾರಿತ ಡಾಲರ್ಸ್ ಪೇಟೆ ಅಂತಕ್ಕಂಥ ಒಂದು ಚಿತ್ರದ ಕೆಲವು ವಿವರಗಳನ್ನು ತಮ್ಮ ಮುಖಾಂತರ ಅದನ್ನು ಇಡಬೇಕು ಅಂತ. ಹಾಗೆಯೇ ಈ ಚಿತ್ರದ ಅಮೋಘವಾಗಿ ಅಭಿನಯ ಮಾಡಿರ್ತಕ್ಕಂಥ ನಮ್ಮ ಮಂಡ್ಯದ ಪ್ರತಿಭೆ ಕುಶಾಲ್ರವರ ಒಂದು ಇದನ್ನು ತಾವೆಲ್ಲ ಮಂಡ್ಯ ಜನತೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜನತೆ ಹಾಗೂ ವಿಶೇಷವಾಗಿ ಮಂಡ್ಯದ ಜನತೆ ಈ ಒಂದು ಚಿತ್ರವನ್ನು ನೋಡಿ ಮತ್ತೊಬ್ಬ ನಮ್ಮ ಮಂಡ್ಯದ ಪ್ರತಿಭೆ ರಾಜ್ಯದ ಸಿನಿಮಾ ಚಿತ್ರರಂಗದಲ್ಲಿ ಮಿನುಗೋದಕ್ಕೆ ಮತ್ತು ಎತ್ತರವಾಗಿ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಅದರಲ್ಲೂ ವಿಶೇಷ ಮಾಧ್ಯಮದವರ ಸಹಕಾರ ಅಗತ್ಯ ಇರೋದ್ರಿಂದ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಈ ಮೊದಲಿಗೆ ಕುಶಾಲ್ರವರ ಒಂದು ಕಿರುಪರಿಚಯವನ್ನು ಮಾಡ್ತೇನೆ. ಎಸ್ ಕುಶಾಲ್ರವರು ನಮ್ಮ ಮಂಡ್ಯ ನಗರದ ಖ್ಯಾತ ಲೆಕ್ಕ ಪರಿಶೋಧಕರಂಥ ಸುನಿಲ್ರವರ ಪುತ್ರ. ಇವರು ಮಂಡ್ಯದ PS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿನಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಹಲವಾರು ಸಿನಿಮಾಗಳಿಗೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದಂಥ ಕುಶಾಲ್ರವರು ಜಿಮ್ನಾಸ್ಟಿಕ್ನಲ್ಲಿ ತರಬೇತಿಯನ್ನು ಪಡ್ಕೋತಾರೆ. ಮತ್ತು ಜಿಮ್ನಾಸ್ಟಿಕ್ನಲ್ಲಿ ತರಬೇತಿಯನ್ನು ಪಡೆದು ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಕೂಡ ಪಡೆದಿದ್ದಾರೆ. ನಂತರ ಜಿಮ್ನಾಷಿಯಮ್ನ ಇದರಲ್ಲಿ ತರಬೇತುದಾರರಾಗಿ ಹಲವಾರು ಜನಕ್ಕೆ ಜಿಮ್ನಾಷಿಯಮ್ನಲ್ಲಿ ಹಲವಾರು ಇದನ್ನು ಟ್ರೈನಿಂಗ್ ಕೊಡೋದ್ರ ಮೂಲಕ ಅವರು ಆ ಪ್ರತಿಭೆಗಳು ಕೂಡ ಹೊರಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ನಂತರ ಸಿನಿಮಾಗಳಲ್ಲಿ ಇವರು ಇದಾಗಿ ಕ್ಯಾರೆಕ್ಟರ್ ಪಾತ್ರಗಳಲ್ಲಿ ಮತ್ತು ಡ್ಯೂಪರ್ ಆಗಿ ಮತ್ತು ಇದನ್ನು ಫೈಟ್ರಾಗಿ ಎಲ್ಲ ರೀತಿಯಾದಂಥ ಇದನ್ನು ಅನುಭವವನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರ ಇದರಲ್ಲಿ ಚಿತ್ರದಲ್ಲಿ ಫೈಟ್ರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ಸುದೀಪ್ ರವರ ಮದಗಜ ಚಿತ್ರದಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿ ಸಿನಿಮಾ ರಂಗದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಅಪಾರ ಪ್ರತಿಭೆಯನ್ನು ಇರತಕ್ಕಂಥ ಇವರು ಈಗ ಮುಂದಿನ ಶುಕ್ರವಾರ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಡಾಲರ್ಸ್ ಪೇಟೆ ಅಂತಕ್ಕಂಥ ಚಿತ್ರದಲ್ಲಿ ನಾಯಕ ನಟನಾಗಿ ಪ್ರಮುಖ ಪಾತ್ರದಲ್ಲಿ ಇವರು ಭಾಗವಹಿಸಿದ್ದಾರೆ, ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಬಗ್ಗೆ ನಾನು ನಿಮಗೆ ಕೆಲವು ವಿವರಗಳನ್ನ ಹೇಳ್ತೇನೆ. ಇದಿಷ್ಟು ಇವರ ನಮ್ಮ ಕುಶಾಲ್ರವರ ಪರಿಚಯ. ನಂತರ ಈ ಡಾಲರ್ಸ್ ಪೇಟೆ ಅಂತಕ್ಕಂಥದ್ದು ಶುಕ್ರವಾರ ಬಿಡುಗಡೆ ಆಗ್ತಕ್ಕಂಥ ಈ ಚಿತ್ರ ಏನಿದೆ, ಈ ಚಿತ್ರ ಒಂದು ಸತ್ಯ ಘಟನೆಯನ್ನು ಆಧಾರಿತವಾದಂಥ ಒಂದು ಚಿತ್ರ. ಏನು ತಮಿಳುನಾಡಿನ ಒಂದು ಬ್ಯಾಂಕಿನಿಂದ 13 ಕೋಟಿ ರೂಪಾಯಿ 100 ಜನಕ್ಕೆ ಮಿಸ್ಸಾಗಿ ಡೆಪಾಸಿಟ್ ಆಗ್ತದೆ. ಆ ಡೆಪಾಸಿಟ್ ಆದ ನಂತರ ಅದು ಹೇಗೆ ಆ ಡೆಪಾಸಿಟ್ ಆದಂಥ ಪಡ್ಕೊಂಡಂಥವ್ರ 100 ಜನ ಯಾವ ರೀತಿ ಎಲ್ಲ ವರ್ತಿಸ್ತಾರೆ, ಏನೆಲ್ಲ ಮಾಡ್ತಾರೆ ಮತ್ತು ಯಾವ ರೀತಿಯಾದಂಥ ಬದಲಾವಣೆಗಳನ್ನು ತರುತ್ತದೆ ಅಂತಕ್ಕಂಥ ಇವೆಲ್ಲ ಒಂದು ಕುರಿತಾದಂಥ ಒಂದು ಸತ್ಯ ಘಟನೆ ಆಧಾರಿತ ಒಂದು ಚಿತ್ರ. ಈ ಚಿತ್ರದಲ್ಲಿ ಕೇವಲ ಒಂದೇ ಪಾತ್ರಕ್ಕೆ ಅದು ಇದಾಗಿದೆ. ಎಲ್ಲ ಪಾತ್ರಗಳು ಕೂಡ ಒತ್ತು ಕೊಟ್ಟು ಇದು ಮಾಡಿರ್ತಕ್ಕಂಥ ಚಿತ್ರ. ಈ ಚಿತ್ರದಲ್ಲಿ ಇದು ನೋಟು ಪ್ರಮುಖ ಪಾತ್ರದಲ್ಲಿ ಹಾಗೂ ನಾಯಕ ನಟನಾಗಿ ಕುಶಾಲ್ರವರು ನಟಿಸಿದ್ದಾರೆ. ಅವರ ಒಂದು ಅಮೋಘ ಅಭಿನಯ ಈ ಚಿತ್ರ ನೋಡಿದ್ರೆ ಒಂದು ಅನಾವರಣ ಆಗ್ತದೆ. ಈಗಾಗಲೇ ಟ್ರೈಲರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಟ್ರೈಲರ್ನಲ್ಲೇ ನೋಡಿದ್ರೆ ಗೊತ್ತಾಗ್ತದೆ ಎಂಥ ಒಂದು ಅದ್ಭುತವಾದಂಥ ಒಂದು ಅಭಿನಯ ಇವರದ್ದು ಇದೆ ಅಂತಕ್ಕಂಥದ್ದು. ಇವರು ಫೈಟ್ರಾಗಿ ಮತ್ತು ಈ ಚಿತ್ರದಲ್ಲಿ ಡಾಲರ್ಸ್ ಚಿತ್ರದಲ್ಲಿ ಒಂದು ವಿಶೇಷ ಅಂತಂತಂದರೆ ಯಾವುದೇ ರೂಪರ್ಗಳ ಸಹಾಯವಿಲ್ಲದೆ ಮತ್ತು ಡೂಪರ್ಗಳ ಸಹಾಯವಿಲ್ಲದೆ ಅವರೇ ನೈಜವಾಗಿ ಫೈಟ್ ಮಾಡಿರ್ತಕ್ಕಂಥದ್ದು, ನೈಜವಾಗಿ ನಡೆಸಿರ್ತಕ್ಕಂಥದ್ದು ಈ ಚಿತ್ರದ ಒಂದು ವಿಶೇಷ. ಅಂಥ ಒಂದು ಡ್ಯೂಪರ್ಗಳ ಸಹಾಯವಿಲ್ಲದೆ ಮತ್ತು ರೂಪರ್ಗಳ ಸಹಾಯವಿಲ್ಲದೆ ಮಾಡಿರ್ತಕ್ಕಂಥ ಒಂದು ಸಾಹಸಮಯ, ಕುತೂಹಲ ಭರಿತ, ಕಾಮಿಡಿ ಇರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು ಕುಶಾಲ್ರವರ ಮತ್ತು ಅವರ ತಂಡ ಕೊಡ್ತಾ ಇದೆ. ಇದರಲ್ಲಿ ಮೋಹನ್ ಎನ್ ಮುನಿನಾರಾಯಣಪ್ಪ ಅಂತಕ್ಕಂಥವರ ಒಂದು ದಕ್ಷ ನಿರ್ದೇಶನ ಇದೆ, ಒಂದು ಒಳ್ಳೆಯ ಸಾಹಿತ್ಯವಿದೆ, ಹಾಗೆ ಒಂದು ಒಳ್ಳೆಯ ಸಂಕಲನವಿದೆ ಮತ್ತು ಎಲ್ಲ ಕುಟುಂಬದಲ್ಲಿ ಕುಳಿತು ನೋಡ್ಬೋದಂಥ ಚಿತ್ರ. ಇದನ್ನು ಒಂದು ಟ್ರೈಲರ್ ಈಗಾಗಲೇ ಬಿಡುಗಡೆ ಆಗಿದೆ. ಈ ಟ್ರೈಲರ್ನ ಕೆಲವು ಇದನ್ನು ನಿಮಗೆ ನಿಮ್ಮ ಇದಕ್ಕೂ ಕೂಡ ಮೊಬೈಲ್ಗಳು ಕೂಡ ಕೊಡಿಸ್ತೀವಿ. ಇದು ಮಾಡಿಬಿಟ್ಟು ಈಗ ಮಂಡ್ಯದಲ್ಲಿ ಈಗಾಗಲೇ ಸಾಕಷ್ಟು ಜನ ಡಾಕ್ಟರ್ ಅಂಬರೀಷ್ ಅಣ್ಣವರು ಮತ್ತು ಮಂಡ್ಯ ರಮೇಶ್ ಅವರು ಮತ್ತು ಪ್ರೇಮ್ ಅವರು
ಮತ್ತು ವಿಜಯ್ ಅವರು ಈಗ ಸಿನಿಮಾ ಕ್ಷೇತ್ರದಲ್ಲಿ ಮಂಡ್ಯದಿಂದ ಹೋಗಿ ಕರ್ನಾಟಕದಾದ್ಯಂತ ಇವತ್ತು ಸಿನಿಮಾ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇವರು ಕೂಡ ಕುಶಾಲ್ ಕೂಡ ಅತ್ಯಂತ ಪ್ರತಿಭೆ ಇರತಕ್ಕಂಥ ಪ್ರತಿಭಾನ್ವಿತ ಕ್ರೀಡಾ ಕ್ಷೇತ್ರ ಮತ್ತು ಕಲಾಕ್ಷೇತ್ರ ಎರಡರಲ್ಲೂ ಕೂಡ ಅತ್ಯಂತ ಪ್ರತಿಭೆ ಇರತಕ್ಕಥ ಕ್ಷೇತ್ರ. ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೇಕಾಗಿದೆ. ಮಾಧ್ಯಮದವರು ಇವರಿಗೆ ಒಂದು ಪ್ರಚಾರವನ್ನು ಕೊಟ್ಟು ಇದು ಮಾಡಿದ್ದೇ ಆದಲ್ಲಿ ನಮ್ಮ ಜನ ಈ ಚಿತ್ರವನ್ನು ನೋಡಿ ಅವರಿಗೆ ಎನ್ಕರೇಜ್ ಮಾಡಿದ್ರೆ, ಬಹುಶಃ ಪ್ರೋತ್ಸಾಹ ಕೊಟ್ಟರೆ ಮುಂದೊಂದು ದಿವಸ ಅವರು ಕೂಡ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಎಲ್ಲ ಅವಕಾಶ ಇದೆ. ಇದು ನಮ್ಮ ಮಂಡ್ಯ ಪ್ರತಿಭೆ ಆದ್ದರಿಂದ ನನ್ನೆಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಒಂದು ವಿನಂತಿ ಮಾಡ್ತೇನೆ, ತಾವು ಈ ಚಿತ್ರದ ಬಗ್ಗೆ ಸ್ವಲ್ಪ 4 ಒಳ್ಳೆಯ ಮಾತುಗಳನ್ನು ತಾವು ನಮ್ಮ ಇದ್ರ ಮುಖಾಂತರ ಬರೆದು ಮತ್ತು ಅವರ ಪ್ರತಿಭೆಯನ್ನು ಗುರುತಿಸೋ ರೀತಿಯಲ್ಲಿ ಮಂಡ್ಯ ಜನಕ್ಕೆ ತಾವು ವಿಶೇಷವಾಗಿ ಒಂದು ಪ್ರಚಾರವನ್ನು ಕೊಡಬೇಕು, ಅವ್ರನ್ನ ಬೆಳೆಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಇದ್ರ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿದೆ. ನಾವು ಯಾವತ್ತೂ ಕೂಡ ಒಳ್ಳೆಯ ವಿಚಾರಗಳಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡ್ತಕ್ಕಂಥವ್ರು. ನನ್ನ ಇವತ್ತಿನವರೆಗೆ ನನ್ನ ಜೀವನದಲ್ಲಿ ಬಹುಶಃ 40 ವರ್ಷ ರಾಜಕೀಯ ಜೀವನದಲ್ಲಿ ತಾವೆಲ್ಲ ಮಾಧ್ಯಮ ಮಿತ್ರರು ನೋಡಿದಾಗೆ ಒಳ್ಳೆಯ ವಿಚಾರಗಳಿದ್ದಾಗ ಮತ್ತು ಇದನ್ನಿದ್ದಾಗ ಸಮಾಜಕ್ಕೆ ಅನ್ಯಾಯ ಆದಾಗ, ಸಮಾಜಕ್ಕೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ನಾನು ನನ್ನ ಧ್ವನಿಯನ್ನು ಎತ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಅವರು ಮಾಡಿರ್ತಕ್ಕಂಥದ್ದು ಈಗ ಸರಿಯೇ ತಪ್ಪೇ ಅಂತಕ್ಕಂಥದ್ದನ್ನು ನ್ಯಾಯಾಲಯ ಅದು ತೀರ್ಮಾನ ಮಾಡ್ತಾ, ಯಾಕೆಂದರೆ ಈಗ ಆಲ್ರೆಡಿ ನ್ಯಾಯಾಲಯದಲ್ಲಿ ಇದೆ. ಮತ್ತು ಈಗಾಗಲೇ ಈಗ ಅವರು ಜೈಲಿನಲ್ಲೂ ಕೂಡ ಇದ್ದಾರೆ. ಜೈಲಿನಲ್ಲಿ ಕೂಡ ಇರತಕ್ಕಂಥ ಜೈಲು ಅಧಿಕಾರಿಗಳು ಕೂಡ ಹಿಂದೆ ಇವೆಲ್ಲ ಇದ್ರ ಬಗ್ಗೆ ಇದು ಮಾಡಿ ಈಗ ಬಳ್ಳಾರಿ ಜೈಲಿಗೂ ಕೂಡ ವರ್ಗಾವಣೆಯಾಗಿದೆ. ಏನು ತಪ್ಪು ಮಾಡಿದವರು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಅವರು ತಪ್ಪು ಮಾಡಿದಂಥವ್ರಿಗೂ ಉಪ್ಪು ತಿಂದಿರ್ತಕ್ಕಂಥವ್ರು ನೀರು ಕುಡಿಲೇಬೇಕು. ಅದು ಯಾರು ಅವರು ಸಣ್ಣವರಾಗಿರಲಿ, ದೊಡ್ಡವರಾಗಿರಲಿ, ಖ್ಯಾತ ನಟರಾಗಿರಲಿ ಅಥವಾ ಖ್ಯಾತ ಇವರಾಗಿರಲಿ, ಯಾರೇ ಆಗಿರಲಿ, ಅವರು ಯಾರೇ ಆದರೂ ಕೂಡ ಅವರು ತಪ್ಪು ಮಾಡಿದ್ದಾರೆ ಅಂತಂಥದ್ದು ಏನಾದ್ರು ರುಜುವಾತಾದರೆ ಖಂಡಿತ ಕೋರ್ಟಲ್ಲಿ ಅವ್ರಿಗೆ ಶಿಕ್ಷೆ ಅಂತೂ ಹಾಗೇ ಆಗ್ತದೆ. ಆ ನಂಬಿಕೆ ನಮಗಿದೆ. ನಮ್ಮ ನ್ಯಾಯಾಲಯದ ಬಗ್ಗೆ ನಮಗೆ ಅಪಾರವಾದಂಥ ನಂಬಿಕೆ ಇದೆ. ಹಾಗಾಗಿ ತಪ್ಪು ಮಾಡಿದ ಖಂಡಿತವಾಗಿ ಅವರು ಶಿಕ್ಷೆ ಆಗ್ತವೆ, ಅದರಲ್ಲೇನು ಎರಡೇ ಮಾತಿಲ್ಲ. ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಖಂಡಿತವಾಗಿ ತಪ್ಪು ಮಾಡಿದರೆ ಅವ್ರು ಯಾರೇ ಅವನು ಎಷ್ಟೇ ದೊಡ್ಡ ನಟರಾಗಿರಲಿ, ಎಷ್ಟೇ ದೊಡ್ಡ ರಾಜಕಾರಣಿ ಆಗಿರಲಿ, ತಪ್ಪಾಗಿದ್ದರೆ ಶಿಕ್ಷೆ ಆಗಬೇಕು ಸರ್. ಖಂಡಿತ ಅದರಲ್ಲಿ ಎರಡನೇ ಮಾತಿಲ್ಲ. ಹಾಂ ಸರ್, ಕುಶಾಲ್ ನಮ್ಮ ಈ ದಿನದ ಕೇಂದ್ರ ಬಿಂದು. ವೆಂಕಟೇಶ್ ಹಿಂದುಳಿದ ವರ್ಗದ ಸಮಾಜದ ಅಧ್ಯಕ್ಷರು, KL ನಾಗೇಂದ್ರ, ಸುನೀಲ್ ಇವರು ಖ್ಯಾತ ಲೆಕ್ಕ ಪರಿಶೋಧಕರು. ಮಾಡ್ತೀನಿ. ಮಂಡ್ಯದ ಹುಡುಗಿ ಈಗ ಬೆಳೀತಾ ಇರ್ತಕ್ಕಂಥ ಒಂದು ಹುಡುಗ, ಬೆಳೀತಾ ಇರ್ತಕ್ಕಂಥ ನಮ್ಮ ಮಂಡ್ಯದ ಕುಡಿ, ದಯಮಾಡಿ ತಾವೆಲ್ಲ ಒಂದು ಪ್ರೋತ್ಸಾಹವನ್ನು ಮಾಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾಯಿದ್ದೆ. ಪೂಜಾ ಅಂತ ಫೀಮೇಲು, ಅವರು ಡೈರೆಕ್ಟರ್ ವೈಫೇ ಪ್ರೊಡ್ಯೂಸರ್. ಅದಕ್ಕೆ ಡೈರೆಕ್ಟರ್ ಬಂದು ಮೋಹನ್ ಅಂತ, ಅವರು ಮದಗಜದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದರು. ನಾನು ಆ ಸಿನಿಮಾದ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡಿದ್ದೆ. ಆ ಸಮಯದಲ್ಲಿ ಇಬ್ಬರು ಮಾತುಕತೆಯಾಗಿ ಪರಿಚಯ ಆಗಿ ನಾವೊಂದು ಸಿನಿಮಾ ಮಾಡ್ಬೋದಲ್ಲ ಅಂತ ಶುರು ಮಾಡಿದ್ದು ಸಿನಿಮಾನ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ನಾನು ಒಂದು ನಿಮಿಷ ಹೇಳ್ತೀನಿ. ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ನನ್ನ ಲೆಟರ್ಡಲ್ಲಿ ಅದನ್ನ ಇದಾಗಿದೆ, ಇಲ್ಲಿ ತಪ್ಪಾಗಿದೆ ಬ್ರದರ್, ಇದು ನೋಟು ದಿನ ನಾನು ಪ್ಲೈನ್ ಲೆಟರ್ ಮಾಡಬೇಕಾಗಿತ್ತು. ಸಾರಿ. ಈಗ ಅಂದರೆ ಹೊಸಬ್ರು ಸ್ವಲ್ಪ ಕಷ್ಟ ಇದೆ ಆ್ಯಕ್ಚುಲಿ. ಕನ್ನಡ ಪರಿಸ್ಥಿತಿ ಈಗ ಸ್ವಲ್ಪ ಕಷ್ಟ ಇರೋದ್ರಿಂದ ಏನಂದರೆ ನಮಗೆ ಫಸ್ಟು 3 ಡೇಸ್, ಶುಕ್ರವಾರ, ಶನಿವಾರ, ಭಾನುವಾರ ಒಂದಷ್ಟು ಆಡಿಯನ್ಸು ಬಂದೇ ಬರ್ತಾರೆ. ಯಾವುದೇ ಸಿನಿಮಾ ಆದರೂ ಕನ್ನಡ ಸಿನಿಮಾ, ಕನ್ನಡ ಅಭಿಮಾನ ಇರೋರು ಬಂದೇ ಬರ್ತಾರೆ. ಆ ಯಾರು ಬರ್ತಾರೆ ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾ ನಾವು ಮಾಡಬೇಕು. ಅವ್ರಿಗೆ ಇಷ್ಟ ಆದಮೇಲೆ ಅವ್ರು ವರ್ಡ್ ಆಫ್ ಮೌತು, ಮಾತಿನ ಪ್ರಚಾರದಿಂದ ಎಲ್ಲರಿಗೂ ತಲುಪಿದಾಗ ಆವಾಗ ನಮಗೆ ಒಂದು ಮೇಲ್ಗಡೆ ಒಂದು ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ವಿತೌಟ್ ವರ್ಡ್ ಆಫ್ ಮೌತು ವರ್ಕ್ ಆಗಲ್ಲ. ಆ ಜನ ಯಾರು ಫಸ್ಟ್ ಡೇ ಬರ್ತಾರೆ ಅವ್ರನ್ನ ನಂಬಿ ನಾವು ಸಿನಿಮಾ ಮಾಡಬೇಕು. ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅವಾಗ ನಾವು ಹೊಸಬ್ರಿಗೆ ವರ್ಕ್ ಆಗಲ್ಲ. ಅವ್ರಿಗೆ ಫಸ್ಟ್ ಡೇ ಯಾರು ನೋಡ್ತಾರೆ ಅವ್ರಿಗೆ ಇಷ್ಟ ಆಯಿತು ಅಂತ ಇದ್ದರೆ 100% ಹೊಸಬ್ರಿಗೆ ಒಂದು ಜೀವನ ಆಗೇ ಆಗುತ್ತೆ. ಆ ಸಿಚುವೇಷನಲ್ಲಿ ಇದೆ. ಆದರೆ ಬೇರೆ ಇಂಡಸ್ಟ್ರಿಗೆ ನಾವು ತಗೊಂಡ್ರೆ ಅವ್ರಿಗೆ ಸಕ್ಸಸ್, ಎಷ್ಟೊಂದು ಫಿಲಮ್ ಸಕ್ಸಸ್ ಇರೋದ್ರಿಂದ ಅವ್ರಿಗೆ ಹೊಸಬ್ರಿಗೂ ಒಂದು ಪುಷ್ ಸಿಗುತ್ತೆ. ಆದರೆ ಇಲ್ಲಿ ಆ ಸಿಚುವೇಶನ್ ಇಲ್ಲ. ಅದರಿಂದ ನಾವು ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಬೇಕು.
ಸಾಹಿತ್ಯ ಅಂದರೆ ಸಾಂಗ್ 2 ಸಾಂಗ್ ಬರುತ್ತೆ. ಅದು ಅದೇ ಡೈರೆಕ್ಟ್ರೇ ಬರೆದಿರೋದು ಸರ್. ಕತೆ ಮತ್ತು ಚಿತ್ರಕಥೆ ಸಂಕಲನ ಎಲ್ಲ ಮೋಹನ್ ಡೈರೆಕ್ಟರ್, ಮುನೇನಾರಾಯಣಪ್ಪ ಅಂತ ಅವ್ರು ಬರೆದಿರೋದು. ಚಿತ್ರದಲ್ಲಿ 2 ಸಾಂಗ್ ಬರುತ್ತೆ. ಚಿತ್ರೀಕರಣ ಮಾಡಿರೋದು ಎಲ್ಲ ಬೆಂಗಳೂರಲ್ಲೇ ನಡೆಯೋಂಥ ಕತೆ ಇದು. ಅದರಿಂದ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದೀವಿ. ಅದೇ ಕತೆ ಯಾವ ಥರ ಬರುತ್ತೆ ಆ ಆಧಾರಿತದ ಮೇಲೆ ಮಾಡಬೇಕು. ಅದು ಮಂಡ್ಯದಲ್ಲೂ ಮಾಡಬೇಕು ಅಂತ ಉದ್ದೇಶ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ಮಂಡ್ಯ ಬೇಸ್ಡ್ ಸ್ಟೋರೀಸು ಮಾಡ್ತೀವಿ. ಹೌದು ಸರ್. ಅಂದರೆ ನೀವು ಹೇಳಿದ 100ಕ್ಕೆ 100 ಸತ್ಯ. ಆದರೆ ನಂದು ಡೆಬ್ಯೂ ಸಿನಿಮಾ ಅಲ್ವಾ, ಅಂದರೆ ನನ್ನ ಕಂಟ್ರೋಲಲ್ಲಿ ಜಾಸ್ತಿ ಇರಲ್ಲ. ಮುಂದೊಂದು ದಿನ ನಾನು ಸಿನಿಮಾ ರಂಗದಲ್ಲಿ ಬೆಳೆದಾಗ ನನ್ನ ಕಂಟ್ರೋಲಲ್ಲಿ ಇರುತ್ತೆ. ನನ್ನ ಮಂಡ್ಯ, ನನ್ನ ಊರು ಅನ್ನೋದು ಒಂದು ಅಭಿಮಾನ ನನಗೂ ಇದೆ. ಆಗ ನನ್ನ ಕಂಟ್ರೋಲಲ್ಲಿ ನಾನು ಒಂದು ಮೇಲೆ ಬಂದು ಇಂಡಸ್ಟ್ರಿಲಿ, ಆಗ ನಾನು ಮಂಡ್ಯದಲ್ಲಿ ಅಂತ ಬೇಸ್ ಇರೋ ಕತೆಗಳು, ಇಲ್ಲಿ ಇರೋ ಇವಾಗ ಡ್ಯಾಮ್ ಇರ್ಬೋದು, KRS ಇರ್ಬೋದು, ಅಲ್ಲೆಲ್ಲ ನಾವು ಪ್ಲ್ಯಾನ್ ಮಾಡ್ಬೋದು. ಆಗ ಅಂದರೆ ನಾನು ಒಂದಿನ ಬೆಳೆದು ಹಂಗೆ ಆಗಬೇಕು ಅಂತ ನನಗೂ ಆಸೆ ಇದೆ. ಖಂಡಿತ ಮಾಡ್ತೀನಿ ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು ಸರ್. ಒಬ್ಬ ಕೇಳ್ತಾನೆ, ಹಿಂಗೆ ಏನಾಗಬೇಕು ಆಸೆ ಇರೋದು ಅಂತ. ನನಗೆ ದಸರಾದಲ್ಲಿರೋ ಆನೆ ಆಗಕ್ಕೆ ಆಸೆ ಇಲ್ಲ, ಆನೆ ಮೇಲಿರೋ ಅಂಬಾರಿ ಒಳಗಡೆ ಕೂತ್ಕೊಳ್ಳೋ ರಾಜ ಆಗಕ್ಕೆ ಇಷ್ಟಪಡ್ತೀನಿ. ಸರ್, ಅಂದರೆ ನಾನು ಇವಾಗ ಡೆಬ್ಯೂ ಆಗಿ ಬಂದಿದ್ದೀನಿ. ಅಂದರೆ ನಾನು ಅಷ್ಟು ಮಟ್ಟಕ್ಕೆ ನಾನು ಅಲ್ಲಿ ಯಾವ ಥರ ಎನ್ವೈರ್ನಮೆಂಟ್ ಇದೆ ಅನ್ನೋದಷ್ಟು ನಂಗೆ ತಿಳಿದಿಲ್ಲ. ನಾನು ಇದ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ಬೆಳೆದಿಲ್ಲ. ನಾನು ಮಾತಾಡೋದು ಸರಿ ಬರಲ್ಲ ಅಂತ ಅನ್ಸುತ್ತೆ ಈ ವಿಚಾರದ ಬಗ್ಗೆ.